ಕಿಬೆಹೋ ಮಾತೆ ಯಾರು? ಎಲ್ಲಿದೆ? ಯಾಕೆ ಅವಳು ಪ್ರತ್ಯಕ್ಷಳಾದರು? ಯಾರಿಗೆ? ಮತ್ತು ರುವಾಂಡಾ ಜೆನೋಸೈಡ್ ಜನಾಂಗ ಹತ್ಯೆ 1994 ಮತ್ತು ಮಾತೆಯಮ್ಮವರಿಗೆ ಏನು ಸಂಬಂಧ ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಎಂದು. ವಿಷಯ: ಆಫ್ರಿಕಾ ರುವಾಂಡಾದ ಕಿಬೆಹೋ ಮಾತೆ ಮತ್ತು ರುವಾಂಡಾ ಜನಾಂಗ ಹತ್ಯೆ. ಮುಖ್ಯ ಸಂದೇಶ: ಮರಿಯಮ್ಮನವರು ನಮ್ಮನ್ನು ಪಶ್ಚಾತ್ತಾಪ, ಪ್ರಾರ್ಥನೆ ಮತ್ತು ದೇವರ ಕರುಣೆಯ ಮೇಲೆ ಭರವಸೆ ಇಡಲು ಕರೆಯುತ್ತಾರೆ. ಪರಿಚಯ: ಕಿಬೆಹೋ ಮಾತೆಯ ದರ್ಶನಗಳು ರುವಾಂಡದಲ್ಲಿ ನಡೆದವು. ಈ ದರ್ಶನಗಳ ಮೂಲಕ ದೇವರು ತನ್ನ ಜನರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದನ್ನು ಮರಿಯಮ್ಮನವರು ನಮಗೆ ನೆನಪಿಸುತ್ತಾರೆ. ಪವಿತ್ರ ಕನ್ಯಾಮರಿಯಮ್ಮನವರ ಮೂಲಕ ದೇವರು ಜಗತ್ತಿನ ಜನರನ್ನು ಪಶ್ಚಾತ್ತಾಪಕ್ಕೆ, ಮನಪರಿವರ್ತನೆಗೆ, ಪ್ರಾರ್ಥನೆಗೆ ಮತ್ತು ಪ್ರೀತಿಯಿಂದ ಬಾಳಲು ಕರೆ ನೀಡುತ್ತಾರೆ. ಈ ಕರೆ ಭೀಕರ ದುರಂತ ಸಂಭವಿಸುವುದಕ್ಕಿಂತ ಮೊದಲು ನೀಡಲ್ಪಟ್ಟಿತು. ಮರಿಯಮ್ಮನವರ ಮಾತು, ಅವರ ಸಂದೇಶವಾಗಿತ್ತು: ನನ್ನ ಮಕ್ಕಳೇ, ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ಯೇಸುವಿನ ಸುವಾರ್ತೆಯನ್ನು ಅನುಸರಿಸಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ. ಆಗ ನಿಮ್ಮ ಆತ್ಮದಲ್ಲಿ ನಿಜವಾದ ಸಂತೋಷ ದೊರೆಯುವುದು. ಹಾಗಾದರೆ ಕಿಬೆಹೋ ಎಲ್ಲಿದೆ? ಕಿಬೆಹೋ ಪೂರ್ವ ಆಫ್ರಿಕಾದ ರುವಾಂಡಾ ದೇಶದ ಒಂದು ಸಣ್ಣ ಹಳ್ಳಿಯಾಗಿದೆ. ದರ್ಶನಗಳು ಆರಂಭವಾದವು 28 ನವೆಂಬರ್ 1981ರಂದು. ಅವು ಕಿಬೆಹೋದಲ್ಲಿರುವ ಕ್ಯಾಥೋಲಿಕ್ ಪ್ರೌಢಶಾಲೆಯಲ್ಲಿ ಧಾರ್ಮಿಕ ಸಹೋದರಿಯರು ನಡೆಸುತ್ತಿದ್ದ ಶಾಲೆಯಲ್ಲಿ ನಡೆದವು. 3 ದರ್ಶನ ಪಡೆದ ವಿದ್ಯಾರ್ಥಿನಿಯರು. ಆಲ್ಫೋನ್ಸಿನ್, ವಯಸ್ಸು 16 ವರ್ಷ, ಮೊದಲ ದರ್ಶನ ಪಡೆದ ವಿದ್ಯಾರ್ಥಿನಿ. ಶಾಲೆಯ ಊಟದ ಕೋಣೆಯಲ್ಲಿ ಆಹಾರವನ್ನು ಬಡಿಸುವ ಕೆಲಸ ಮಾಡುತ್ತಿದ್ದಾಗ ಮರಿಯಮ್ಮನವರು ಕಾಣಿಸಿಕೊಂಡರು. 2 ನತಾಲಿ, ವಯಸ್ಸು 17 ವರ್ಷ. ನಂತರ ಚರ್ಚ್ ಅವರ ದರ್ಶನವನ್ನು ಸಹ ಅಧಿಕೃತವಾಗಿ ಅಂಗೀಕರಿಸಿತು. 3 ಮೇರಿ ಕ್ಲೇರ್, ವಯಸ್ಸು 21. ಆರಂಭದಲ್ಲಿ ಇವಳು ದರ್ಶನವನ್ನು ನಂಬಿರಲಿಲ್ಲ. ನಂತರ ಮರಿಯಮ್ಮನವರು ಅವರಿಗೆ ಕಾಣಿಸಿಕೊಂಡಳು ಮತ್ತು 7 ದುಃಖಗಳ ಜಪಮಾಲೆಯನ್ನು ಭಕ್ತಿಯಿಂದ ಜಗತ್ತಿಗೆ ಹರಡುವ ಜವಾಬ್ದಾರಿಯನ್ನು ಅವಳಿಗೆ ನೀಡಿದಳು. ಆದರೆ 1994ರ ಜನಾಂಗ ಹತ್ಯೆಯಲ್ಲಿ ಅವಳು ಕೊಲ್ಲಲ್ಪಟ್ಟಳು. 2001ರಲ್ಲಿ ಚರ್ಚ್ ಮಾನ್ಯತೆ. ಕ್ಯಾಥೋಲಿಕ್ ಚರ್ಚ್ ಈ 3 ವಿದ್ಯಾರ್ಥಿನಿಯರ ದರ್ಶನವನ್ನು ಅಧಿಕೃತವಾಗಿ ನಿಜವೆಂದು ಅಂಗೀಕರಿಸಿತು, ಅಪ್ರೂವ್ ಮಾಡಿತು. ಮರಿಯಮ್ಮನವರ ಮುಖ್ಯ ಸಂದೇಶ: ಮರಿಯಮ್ಮನವರು ಜಗತ್ತಿಗೆ ಹೇಳಿದರು, ಪಾಪದಿಂದ ಪಶ್ಚಾತ್ತಾಪ ಪಡಿರಿ, ಪ್ರತಿದಿನ ಪ್ರಾರ್ಥಿಸಿರಿ, ಒಬ್ಬರನ್ನೊಬ್ಬರನ್ನು ಪ್ರೀತಿಸಿರಿ, ನಿಮ್ಮ ಶತ್ರುಗಳನ್ನು ಕ್ಷಮಿಸಿರಿ, ಜಪಮಾಲೆ ಪ್ರಾರ್ಥಿಸಿರಿ, 7 ದುಃಖಗಳ ಜಪಮಾಲೆ ಪ್ರಾರ್ಥಿಸಿ ಅದರ ಭಕ್ತಿಯನ್ನು ಹರಡಿರಿ, ಯೇಸುವಿಗೆ ನಿಷ್ಠರಾಗಿ ಬಾಳಿರಿ. 7 ದುಃಖಗಳ ಜಪಮಾಲೆಯ ಮಹತ್ವ. ಮರಿಯಮ್ಮನವರು ಹೇಳಿದರು, ಜಗತ್ತು ದೊಡ್ಡ ವಿನಾಶದ ಅಂಚಿನಲ್ಲಿದೆ. ದ ವರ್ಲ್ಡ್ ಇಸ್ ಆನ್ ದ ಬ್ರಿಂಕ್ ಆಫ್ ಡಿಸಾಸ್ಟರ್. ಅದಕ್ಕಾಗಿ ಪಶ್ಚಾತ್ತಾಪದ ಕೃಪೆಯನ್ನು ಪಡೆಯಲು ಯೇಸುವಿನ ಕಷ್ಟ ದುಃಖಗಳನ್ನು ಧ್ಯಾನಿಸಿರಿ. ಹಾಗೆ ಅವರ ತಾಯಿಯಾದ ಮರಿಯಮ್ಮನವರ 7 ದುಃಖಗಳನ್ನು ಧ್ಯಾನಿಸಿರಿ. 7 ದುಃಖಗಳ ಜಪಮಾಲೆಯನ್ನು ಪ್ರಾರ್ಥಿಸಿ ಅದರ ಭಕ್ತಿಯನ್ನು ಹರಡಿರಿ. ಇದು ಆಧ್ಯಾತ್ಮಿಕವಾಗಿ ಅತ್ಯಂತ ಶಕ್ತಿಯುತ ಮತ್ತು ಉಪಯುಕ್ತ ಆಯುಧವಾಗಿದೆ. ಜನಾಂಗ ಹತ್ಯೆಯ ದರ್ಶನ. 15 ಆಗಸ್ಟ್ 1982ರಂದು ದರ್ಶನ ಪಡೆದ ವಿದ್ಯಾರ್ಥಿನಿಯರು ಭಯಾನಕ ದರ್ಶನಗಳನ್ನು ಕಂಡರು. ರಕ್ತದಿಂದ ಹರಿಯುವ ನದಿಗಳು, ಒಬ್ಬರನ್ನೊಬ್ಬರನ್ನು ಕೊಲ್ಲುತ್ತಿರುವ ಜನರು, ಎಲ್ಲೆಡೆ ಬಿದ್ದಿರುವ ದೇಹಗಳು, ಅಪಾರ ದುಃಖ ಮತ್ತು ವಿನಾಶ. ಆ ಸಮಯದಲ್ಲಿ ಈ ದರ್ಶನಗಳನ್ನು ಅವರು ಅರ್ಥ ಮಾಡಿಕೊಂಡಿಲ್ಲ. ನಂತರ ಸುಮಾರು 12 ವರ್ಷಗಳ
ನಂತರ 1994ರಲ್ಲಿ ರುವಾಂಡದಲ್ಲಿ ಭೀಕರ ಜನಾಂಗ ಹತ್ಯೆ ನಡೆಯಿತು. ಲಕ್ಷಾಂತರ ಜನರು ಸಾವನ್ನಪ್ಪಿದರು. ಆಗ ಜನರು ಮರಿಯಮ್ಮನವರ ಎಚ್ಚರಿಕೆಯ ಅರ್ಥವನ್ನು ಅರಿತುಕೊಂಡರು. ಇದು ನಮಗೆ ನೆನಪಿಸುತ್ತದೆ ಯೆಶಾಯನ ಗ್ರಂಥ ಅಧ್ಯಾಯ 6 ವಾಕ್ಯ 9-10. ನೀವು ಕೇಳುತ್ತಲೇ ಇರುತ್ತೀರಿ, ಆದರೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೋಡುತ್ತಲೇ ಇರುತ್ತೀರಿ, ಆದರೆ ಗ್ರಹಿಸುವುದಿಲ್ಲ. ಈ ಜನರ ಹೃದಯ ಕಠಿಣವಾಗಿದೆ. ಅವರ ಕಿವಿಗಳಿಂದ ಕೇಳುವುದಿಲ್ಲ, ಕಣ್ಣುಗಳಿಂದ ನೋಡುವುದಿಲ್ಲ. ಇಲ್ಲವಾದರೆ ಅವರು ನನ್ನ ಬಳಿಗೆ ತಿರುಗುತ್ತಿದ್ದರು ಮತ್ತು ನಾನು ಅವರನ್ನು ಗುಣಪಡಿಸುತ್ತಿದ್ದೆ. ರುವಾಂಡ ಜನಾಂಗ ಹತ್ಯೆ ಮತ್ತು ಪಶ್ಚಾತ್ತಾಪದ ಕರೆ. ಸುಮಾರು 12 ವರ್ಷಗಳ ನಂತರ 1994ರಲ್ಲಿ ರುವಾಂಡ ಇತಿಹಾಸದಲ್ಲಿಯೇ ಅತ್ಯಂತ ಭೀಕರವಾದ ಜನಾಂಗ ಹತ್ಯೆಗಳಲ್ಲಿ ಒಂದನ್ನು ಅನುಭವಿಸಿತು. ಸುಮಾರು 100 ದಿನಗಳಲ್ಲಿ ಸುಮಾರು 8 ಲಕ್ಷ ಜನರು ಹತ್ಯೆಗೀಡಾದರು. ನಂತರ ಅನೇಕರು ಕಿಬೆಹೋದಲ್ಲಿ ಮರಿಯಮ್ಮನವರು ನೀಡಿದ ಹಿಂದಿನ ದರ್ಶನಗಳನ್ನು ಜನರು ಮನಪರಿವರ್ತನೆ ಹೊಂದಬೇಕೆಂಬ ದೇವರ ಎಚ್ಚರಿಕೆ ಎಂದು ಅರ್ಥ ಮಾಡಿಕೊಂಡರು. ಲೂಕನ ಶುಭಾರ್ತೆ ಅಧ್ಯಾಯ 13 ವಾಕ್ಯ 3. ಓಪನ್ ಕೋಟ್. ನೀವು ಪಶ್ಚಾತ್ತಾಪ ಪಡದಿದ್ದರೆ ನೀವು ಇದೇ ರೀತಿ ನಾಶವಾಗುವಿರಿ. ಕ್ಲೋಸ್ ಕೋಟ್. ಈ ವಾಕ್ಯದ ಮೂಲಕ ಯೇಸು ನಮಗೆ ನಿರಂತರವಾಗಿ ಪಶ್ಚಾತ್ತಾಪಕ್ಕೆ ಕರೆಯುತ್ತಾರೆ. ಎಜೆಕಿಯೇಲನ ಗ್ರಂಥ ಅಧ್ಯಾಯ 18 ವಾಕ್ಯ 23. ಓಪನ್ ಕೋಟ್. ದುಷ್ಟನು ಸಾಯುವುದರಲ್ಲಿ ನನಗೆ ಸಂತೋಷವಿದೆಯೇ? ಅವನು ತನ್ನ ದುಷ್ಟ ಮಾರ್ಗಗಳನ್ನು ಬಿಟ್ಟು ಬದುಕುವುದೇ ನನಗೆ ಸಂತೋಷವಲ್ಲವೇ ಎಂದು ಕರ್ತರು ಹೇಳುತ್ತಾರೆ. ಎಜೆಕಿಯೇಲನ ಗ್ರಂಥ ಅಧ್ಯಾಯ 33 ವಾಕ್ಯ 11. ಓಪನ್ ಕೋಟ್. ದುಷ್ಟನು ಸಾಯುವುದಲ್ಲಿ ನನಗೆ ಸಂತೋಷವಿಲ್ಲ. ಅವನು ತನ್ನ ದುಷ್ಟ ಮಾರ್ಗವನ್ನು ಬಿಟ್ಟು ಬದುಕಬೇಕು ಎಂಬುದೇ ನನ್ನ ಇಚ್ಛೆ. ಹಿಂದಿರುಗಿರಿ, ನಿಮ್ಮ ದುಷ್ಟ ಮಾರ್ಗಗಳನ್ನು ಬಿಟ್ಟು ತಿರುಗಿರಿ. ನೀವು ಏಕೆ ಸಾಯಬೇಕು? ಇದರ ಅರ್ಥ, ಈ ವಚನಗಳು ದೇವರ ಕೃಪೆಯನ್ನು ನಮಗೆ ತಿಳಿಸುತ್ತವೆ. ದುಷ್ಟರು ಸಾಯುವುದರಲ್ಲಿ ದೇವರು ಸಂತೋಷ ಪಡುವುದಿಲ್ಲ. ಪ್ರತಿಯೊಬ್ಬ ಪಾಪಿಯು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ಮರಳಿ ಜೀವವನ್ನು ಹೊಂದಬೇಕು ಎಂದು ದೇವರು ಬಯಸುತ್ತಾರೆ. ದೇವರ ನ್ಯಾಯವು ನಿಜವಾದುದು, ಆದರೆ ಅದಕ್ಕಿಂತ ಮಿಗಿಲು ದೇವರು ತಮ್ಮ ಕರುಣೆಯನ್ನು ನಮಗೆ ಮೊದಲು ನೀಡುತ್ತಾರೆ. ಸೆಂಟ್ ಫೌಸ್ಟಿನಾಗೆ ಯೇಸು ಹೇಳಿದರು, ನನ್ನ ನ್ಯಾಯ ತೀರ್ಪಿನ ದಿನ ಬರುವ ಮೊದಲು ನಾನು ನನ್ನ ಕರುಣೆಯ ಸಮಯವನ್ನು ಲೋಕಕ್ಕೆ ನೀಡುತ್ತೇನೆ. ದಿವ್ಯ ಕರುಣೆಯ ಮುಖ್ಯ ಸಂದೇಶಗಳು ಇದಾಗಿವೆ. ನ್ಯಾಯಕ್ಕಿಂತ ಮೊದಲು ಕರುಣೆಯ ಕಾಲ ಇದೆ. ದೇವರು ಪ್ರತಿಯೊಬ್ಬ ಪಾಪಿಯನ್ನು ತನ್ನ ಬಳಿಗೆ ಹಿಂತಿರುಗಬೇಕೆಂದು ಬಯಸುತ್ತಾರೆ. ಯೇಸುವಿನ ದಿವ್ಯ ಕರುಣೆಯ ಮೇಲೆ ಸಂಪೂರ್ಣ ಭರವಸೆ ಇಡಿ. ಪಾಪಿಗಳ ಮನ ಪರಿವರ್ತನೆಗಾಗಿ ಪ್ರಾರ್ಥಿಸಿರಿ. ಆದ್ದರಿಂದ ಕಿಬಿಹೋ ಮಾತೆಯ ಸಂದೇಶ ಮತ್ತು ದಿವ್ಯ ಕರುಣೆಯ ಸಂದೇಶ ಒಂದೇ ಆಗಿದೆ. ಈಗಲೇ ಪಶ್ಚಾತ್ತಾಪ ಪಡಿರಿ. ದೇವರ ಕರುಣೆ ಇನ್ನೂ ಲಭ್ಯವಾಗಿರುವಾಗಲೇ ಆತನ ಕಡೆಗೆ ಮರಳಿರಿ. ಯೇಸುವಿನ ಕರುಣೆಯ ಮೇಲೆ ಭರವಸೆ ಇಡಿರಿ. ರಿಫ್ಲೆಕ್ಷನ್. ನಿಮ್ಮನ್ನೇ ನೀವು ಕೇಳಿಕೊಳ್ಳಿರಿ. ನಾನು ಯೇಸುವಿಗೆ ಹತ್ತಿರವಾಗಿ ಜೀವಿಸುತ್ತೇನೆಯೇ? ನನ್ನನ್ನು ನೋಯಿಸಿದವರನ್ನು ನಾನು ಕ್ಷಮಿಸುತ್ತೇನೆಯೇ? ನಾನು ಪ್ರತಿದಿನ ಪ್ರಾರ್ಥಿಸುತ್ತೇನೆಯೇ? ಯೇಸು ಇಂದು ನನಗೆ ಕರೆದರೆ ನಾನು ಸಿದ್ಧನಾಗಿದ್ದೇನೆಯೇ? ನಾನು ದೇವರ ಕರುಣೆಯ ಮೇಲೆ ಸಂಪೂರ್ಣ ಭರವಸೆ ಇಟ್ಟಿದ್ದೇನೆಯೇ? ಕಿಬಿಹೋ ನಮಗೆ ನೆನಪಿಸುವುದು ಏನೆಂದರೆ, ದ್ವೇಷವು ಜೀವವನ್ನು ಮತ್ತು ಜೀವನಗಳನ್ನು ಸಹ ನಾಶ ಮಾಡುತ್ತದೆ, ಆದರೆ ಕ್ಷಮೆ, ಪ್ರಾರ್ಥನೆ ಗಾಯಗಳನ್ನು ಗುಣಪಡಿಸುತ್ತವೆ. ದೇವರ ಪ್ರೀತಿ ಮತ್ತು ಕರುಣೆಯೇ ನಿಜವಾದ ಶಾಂತಿಯನ್ನು ತರುತ್ತದೆ. ಹಾಗಾದರೆ ಕಿಬಿಹು ಎಲ್ಲಿದೆ? ಕಿಬಿಹು ಆಫ್ರಿಕಾ ಖಂಡದ ರುವಾಂಡ ದೇಶದ ದಕ್ಷಿಣ ಪ್ರಾಂತ್ಯದ ನ್ಯಾರಗುರು ಜಿಲ್ಲೆಯ
ಚಿಕ್ಕ ಪಟ್ಟಣವೇ ಕಿಬೆಹೋ ಆಗಿದೆ. ಇದು ಕಿಬೆಹೋ ಮಾತಿನ ದರ್ಶನ ನಡೆಯುವ ಪವಿತ್ರ ಸ್ಥಳವಾಗಿದೆ. ಇಂದಿಗೂ ಸಾವಿರಾರು ಯಾತ್ರಿಕರು ಇಲ್ಲಿಗೆ ತೆರಳಿ ಪ್ರಾರ್ಥನೆ ಮಾಡಿ ಮರಿಯಮ್ಮನವರ ಪಶ್ಚಾತ್ತಾಪ, ಪ್ರಾರ್ಥನೆ ಮತ್ತು ಸಮಾಧಾನದ ಸಂದೇಶವನ್ನು ನೆನಪಿಸಿಕೊಳ್ಳುತ್ತಾರೆ. ಕಿಬೆಹೋ ಜನಾಂಗ ಹತ್ಯೆ ಸ್ಮಾರಕ. ಈ ಸ್ಮಾರಕವು ಕಿಬೆಹೋ ಪ್ಯಾರಿಷ್ ಚರ್ಚಿನ ಪಕ್ಕದಲ್ಲಿಯೇ ಇದೆ. 1994 ಜನಾಂಗ ಹತ್ಯೆ ಸಮಯದಲ್ಲಿ ಅನೇಕ ಜನರು ಈ ಚರ್ಚ್ನಲ್ಲಿ ಆಶ್ರಯ ಪಡೆದಿದ್ದರು. ಇಂದು ಈ ಚರ್ಚ್ ಪ್ರಾರ್ಥನೆ ಮತ್ತು ಆರಾಧನೆಯ ಪವಿತ್ರ ಸ್ಥಳವಾಗಿದೆ. ಅದರ ಒಂದು ಭಾಗ ಜನಾಂಗ ಹತ್ಯೆ ಸ್ಮಾರಕವಾಗಿ ಸಂರಕ್ಷಿಸಲಾಗಿದೆ. ಸುಮಾರು 28,900 ಜನರ ಮೃತದೇಹಗಳನ್ನು ಸಾಮೂಹಿಕ ಸಮಾಧಿಗಳಲ್ಲಿ ಸಮಾಧಿ ಮಾಡಲಾಗಿದೆ. ಒಟ್ಟಾಗಿ ಪ್ರತಿ ವರ್ಷ ಏಪ್ರಿಲ್ 13ರಂದು ಸಾವಿರಾರು ಜನರು ಮೃತರನ್ನು ಸ್ಮರಿಸಲು ಇಲ್ಲಿಗೆ ಸೇರುತ್ತಾರೆ. ರುವಾಂಡ ಜನಾಂಗ ಹತ್ಯೆ ಹಾಗಾದರೆ ಯಾರ ನಡುವೆ ನಡೆಯಿತು? 1994 ರುವಾಂಡ ಜನಾಂಗ ಹತ್ಯೆ ಮುಖ್ಯವಾಗಿ 2 ಜನಾಂಗಗಳ ನಡುವೆ ನಡೆಯಿತು. ಒಂದು ಹುತು ಬಹುಸಂಖ್ಯಾತ ಸುಮಾರು 85%, 2 ತುತ್ಸಿ ಅಲ್ಪಸಂಖ್ಯಾತ ಜನಾಂಗ ಸುಮಾರು 14%, ಮತ್ತು ತ್ವಾ ಎಂಬ ಸಣ್ಣ ಜನಾಂಗ ಸುಮಾರು 1% ಇತ್ತು. ಜನಾಂಗ ಹತ್ಯೆಯ ಸಮಯದಲ್ಲಿ ಅತಿರೇಕಿ ಹುತು ಸಂಘಟನೆಗಳು ಸಾವಿರಾರು ತುತ್ಸಿ ಜನರನ್ನು ಹತ್ಯೆ ಮಾಡಿದರು. ಹತ್ಯೆಕಾಂಡವನ್ನು ವಿರೋಧಿಸಿದ ಅಥವಾ ತುತ್ಸಿಗಳನ್ನು ರಕ್ಷಿಸಲು ಪ್ರಯತ್ನಿಸಿದ ಅನೇಕ ಹುತು ಜನರನ್ನು ಕೊಲ್ಲಲಾಯಿತು. ಹಾಗಾದರೆ ಜನಾಂಗ ಹತ್ಯೆ ಎಷ್ಟು ದಿನ ನಡೆಯಿತು? ಈ ಹಿಂಸಾಚಾರವು ಸುಮಾರು 100 ದಿನಗಳ ಕಾಲ, ಅಂದರೆ 1994 ಏಪ್ರಿಲ್ 7ರಿಂದ ಜುಲೈ ಮಧ್ಯಭಾಗದವರೆಗೆ ನಡೆಯಿತು. ಸುಮಾರು 8 ಲಕ್ಷ ಜನರು ಸಾವನ್ನಪ್ಪಿದರು. ಕೆಲವು ಅಂದಾಜುಗಳ ಪ್ರಕಾರ ಈ ಸಂಖ್ಯೆ 10 ಲಕ್ಷಕ್ಕೂ ಹೆಚ್ಚಿರಬಹುದೆಂದು ಭಾವಿಸುತ್ತಾರೆ. ರುವಾಂಡ ಜನಾಂಗ ಹತ್ಯೆ ಹಾಗಾದರೆ ಏಕೆ ನಡೆಯಿತು? ರುವಾಂಡ ಮೊದಲು ಜರ್ಮನಿ ಮತ್ತು ನಂತರ ಬೆಲ್ಜಿಯನ್ ದೇಶಗಳ ವಸಾಹತು ಆಡಳಿತದ ಅಡಿಯಲ್ಲಿತ್ತು. ಆ ಸಮಯದಲ್ಲಿ ಹುತು ಮತ್ತು ತುತ್ಸಿ ಜನಾಂಗಗಳ ನಡುವಿನ ಭಿನ್ನಾಭಿಪ್ರಾಯಗಳು ಮತ್ತಷ್ಟು ಗಾಢವಾದವು. ವಸಾಹತು ಆಡಳಿತವು ಅನೇಕ ತುತ್ಸಿಗಳಿಗೆ ವಿಶೇಷ ಸೌಲಭ್ಯಗಳನ್ನು ನೀಡಿದ್ದರಿಂದ ಅನೇಕ ಹುತು ಜನರಲ್ಲಿ ಅಸಮಾಧಾನ ಬೆಳೆಯಲು ಕಾರಣವಾಯಿತು. ಕಾಲಕ್ರಮೇಣ ರಾಜಕೀಯ ಉದ್ವಿಗ್ನತೆ ಹೆಚ್ಚಾಯಿತು, ಜನಾಂಗೀಯ ದ್ವೇಷ ಹೆಚ್ಚಾಯಿತು, ಭಯ ಮತ್ತು ಸುಳ್ಳು ಪ್ರಚಾರವು ಹರಡಿತು. 1994 ಏಪ್ರಿಲ್ 6ರಂದು ರುವಾಂಡ ಅಧ್ಯಕ್ಷ ಜುವಾನೆವೆಲ್ ಹ್ಯಾಬ್ಯಾರಮಾನ ಪ್ರಯಾಣಿಸುತ್ತಿದ್ದ ವಿಮಾನವನ್ನು ಹೊಡೆದು ಉರುಳಿಸಲಾಯಿತು. ಅದಾದ ನಂತರ ಅತಿರೇಕಿ ಹುತು ನಾಯಕರು ತುತ್ಸಿಗಳನ್ನು ಆರೋಪಿಸಿ ಪೂರ್ವಯೋಜಿತ ಸಾಮೂಹಿಕ ಹತ್ಯೆಯನ್ನು ಆರಂಭಿಸಿದರು. ಹೆಚ್ಚಿನ ಬಲಿಯಾದವರು ತುತ್ಸಿಗಳಾಗಿದ್ದರು. ಹತ್ಯೆಯನ್ನು ಬೆಂಬಲಿಸದ ಅನೇಕ ಮಿತವಾದ ಹುತು ಜನರು ಕೊಲ್ಲಲ್ಪಟ್ಟರು. ಕುಟುಂಬಗಳು, ಚರ್ಚ್ಗಳು, ಶಾಲೆಗಳು ಮತ್ತು ಹಳ್ಳಿಗಳು ಸಂಪೂರ್ಣವಾಗಿ ನಾಶವಾದವು. ಕಿಬೆಹೋ ಮಾತೆಯ ಸಂದೇಶದೊಂದಿಗೆ ಏನು ಸಂಬಂಧ ಹಾಗಾದರೆ? ಜನಾಂಗ ಹತ್ಯೆ ನಡೆಯುವ ಹಲವು ವರ್ಷಗಳ ಮೊದಲು ಕಿಬೆಹೋ ಮಾತೆ ಜನರನ್ನು ಎಚ್ಚರಿಸಿದರು. ಅವರು ಕರೆ ನೀಡಿದ್ದರು, ಪಶ್ಚಾತ್ತಾಪ ಮಾಡಿರಿ, ಪ್ರಾರ್ಥಿಸಿರಿ, ಕ್ಷಮಿಸಿರಿ, ಒಬ್ಬರನ್ನೊಬ್ಬರನ್ನು ಪ್ರೀತಿಸಿರಿ, ದೇವರ ಕಡೆಗೆ ಮರಳಿರಿ. 1994 ಜನಾಂಗ ಹತ್ಯೆಯ ನಂತರ ಅನೇಕರು ಕಿಬೆಹೋ ಮಾತೆಯ ಈ ಎಚ್ಚರಿಕೆ ಸಂದೇಶದ ಮಹತ್ವವನ್ನು ಅರಿತುಕೊಂಡರು. ಆತ್ಮಿಕ ಪಾಠ: ಕಿಬೆಹೋ ಮಾತೆಯ ಸಂದೇಶ ಇಂದಿಗೂ ನಮಗೆ ಹೇಳುವುದು, ದ್ವೇಷವನ್ನು, ನಾಶವನ್ನು ತರುತ್ತದೆ, ಆದರೆ ಪ್ರಾರ್ಥನೆ, ಕ್ಷಮೆ, ಪ್ರೀತಿ ಮತ್ತು ಪಶ್ಚಾತ್ತಾಪವು ದೇವರ ಶಾಂತಿ ಮತ್ತು ಸಮಾಧಾನವನ್ನು ತರುತ್ತದೆ. ಈ ಸಂದೇಶವು ಇಂದಿಗೂ ಪ್ರತಿಯೊಂದು ಕುಟುಂಬಕ್ಕೂ, ಸಮಾಜಕ್ಕೂ ಮತ್ತು ರಾಷ್ಟ್ರಕ್ಕೂ ಅನ್ವಯಿಸುತ್ತದೆ. ಮರಿಯಮ್ಮನವರು ಎಚ್ಚರಿಕೆಯನ್ನು ನೀಡಿದರು. ಜನರು ತಮ್ಮ ಹೃದಯವನ್ನು ಬದಲಾಯಿಸದಿದ್ದರೆ ಮಹಾ ದುಃಖ ಮತ್ತು ವಿನಾಶವು ಬರುವುದೆಂದು ಎಚ್ಚರಿಸಿದರು. ರುವಾಂಡ ಜನಾಂಗ ಹತ್ಯೆಯ ನಂತರ ಅನೇಕ ಕ್ಯಾಥೋಲಿಕರು ಮರಿಯಮ್ಮನವರ ಈ ಎಚ್ಚರಿಕೆಯನ್ನು
ಮನಪರಿವರ್ತನೆಗೆ ದೇವರ ಕರೆಯಾಗಿದೆ ಎಂದು ಅರ್ಥ ಮಾಡಿಕೊಂಡರು. ಆದರೆ ಆ ಕರೆಯನ್ನು ಜನರು ಸಮಯಕ್ಕೆ ಸರಿಯಾಗಿ ಸ್ವೀಕರಿಸಲಿಲ್ಲ. ಇಂದಿಗೂ ಕಿಬೆಹೋ ಮಾತೆಯ ಸಂದೇಶ ಅತ್ಯಂತ ಪ್ರಸ್ತುತವಾಗಿದೆ. ದ್ವೇಷ ಮತ್ತು ವಿಭಜನೆ ಜೀವಗಳನ್ನು ಮತ್ತು ಜೀವನವನ್ನು ನಾಶ ಮಾಡುತ್ತವೆ. ಆದರೆ ಪಶ್ಚಾತ್ತಾಪ, ಕ್ಷಮೆ ಮತ್ತು ಸಮಾಧಾನ ನಿಜವಾದ ಶಾಂತಿಯನ್ನು ತರುತ್ತದೆ. ಮತ್ತಾಯ 5:44 ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸಿಸುವವರಿಗಾಗಿ ಪ್ರಾರ್ಥಿಸಿರಿ. ಈ ವಚನಗಳು ನಮಗೆ ನೆನಪಿಸುವುದು ದ್ವೇಷವು ವಿನಾಶಕ್ಕೆ ಕಾರಣವಾಗುತ್ತದೆ. ಕ್ಷಮೆ ಮತ್ತು ಪ್ರೀತಿ ಶಾಂತಿ ಹಾಗೂ ಸಮಾಧಾನವನ್ನು ತರುತ್ತದೆ. ವಿನಯ ಎಂಬ ಬಾಗಿಲಿನ ಮೂಲಕವೇ ದೇವರ ಕೃಪೆಯು ಆತ್ಮದೊಳಗೆ ಪ್ರವೇಶಿಸುತ್ತದೆ. ಅಹಂಕಾರವು ದೇವರ ಕೃಪೆಗೆ ಅಡ್ಡಿಯಾಗುತ್ತದೆ. ಆದರೆ ವಿನಯ, ಪಶ್ಚಾತ್ತಾಪ ಮತ್ತು ವಿಧೇಯತೆಯ ಮೂಲಕ ದೇವರು ನಮ್ಮನ್ನು ತನ್ನ ಕೃಪೆಯಿಂದ ತುಂಬುತ್ತಾರೆ. ಪ್ರಾರ್ಥನೆ. ಓ ಯೇಸುವೆ, ನಾವು ನಿಮ್ಮಲ್ಲಿ ಸಂಪೂರ್ಣ ಭರವಸೆ ಇಡುತ್ತೇವೆ. ಕಿಬೆಹೋ ಮಾತೆಯ ಮಧ್ಯಸ್ಥಿಕೆಯ ಮೂಲಕ ಯಾವಾಗಲೂ ನಿಮಗೆ ನಿಷ್ಠರಾಗಿ ಬಾಳುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ಇತರರನ್ನು ಹೃದಯಪೂರ್ವಕ ಕ್ಷಮಿಸಲು ನಮಗೆ ಶಕ್ತಿ ನೀಡಿರಿ. ನಮ್ಮ ಹೃದಯಗಳಲ್ಲಿ ಅಹಂಕಾರ, ದ್ವೇಷ ಮತ್ತು ಪ್ರತೀಕಾರದ ಮನೋಭಾವವನ್ನು ತೆಗೆದುಹಾಕಿರಿ. ಪ್ರಾರ್ಥನೆ, ಪಶ್ಚಾತ್ತಾಪ ಮತ್ತು ಪ್ರೀತಿಯ ಜೀವನವನ್ನು ನಡೆಸಲು ನಮಗೆ ಸಹಾಯ ಮಾಡಿರಿ. ನಿಮ್ಮ ಆಗಮನಕ್ಕಾಗಿ ಪ್ರತಿದಿನ ಸಿದ್ಧರಾಗುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ಓ ಕಿಬೆಹೋ ಮಾತೆ, ನಮಗಾಗಿ ಪ್ರಾರ್ಥಿಸಿರಿ. ಆಮೆನ್.